ಬನ್ನಿ, ಇವತ್ತು ಮಂಗಳವಾರ. ಮಾಮೂಲಿ ನಮ್ಮ ದಿನಚರಿ ಇದ್ದೇ ಇರ್ತದಲ್ವ. 5 ಗಂಟೆಗೆ ಎದ್ದೇಳೋದು, ಎಲ್ಲ ಕೆಲಸ ಮಾಡಿತು ಬಂದು ಅಡುಗೆ ಮನೆಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಬಾತ್ಗೆ ನಾನು ಏನೇನಪ್ಪ ಹಾಕ್ತೀನಿ ಅಂದರೆ ಕ್ಯಾಪ್ಸಿಕಮ್ಮು, ಬದನೆಕಾಯಿ ಎಲ್ಲ ಇರುತ್ತಲ್ವ, ಚೆನ್ನಾಗಿರ್ತದೆ ಎಲ್ಲ ಮಿಕ್ಸ್ ಹಾಕಿದ್ರೆ. ಅದಕ್ಕೆ ಕ್ಯಾಪ್ಸಿಕಮ್ಮು ಬದನೆಕಾಯಿ ಎಲ್ಲ ಹಚ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಪ್ಲೈನಾಗಿ ಮಾಡೋಣ ಇವತ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಟೊಮೊಟೊ ಎಲ್ಲನೂ ನೋಡಿ, ಕ್ಯಾಪ್ಸಿಕಮ್ಮು, ಟೊಮೊಟೊ ಮತ್ತು ಸ್ನ್ಯಾಕ್ಸಿಗೆ ಬೇಬಿ ಕಾರ್ನ್ ತಂದಿದ್ದೆ, ಜೋಳ ಬರುತ್ತಲ್ಲ ಕಾರ್ನ್, ಅದನ್ನು ಜೋಳನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ಮಾಡಿಕೊಡಿ, ಚೆನ್ನಾಗಿರ್ತದೆ ಜೋಳನೂ. ಈಗ ಕ್ಯಾಪ್ಸಿಕಮ್ಮು, ಟೊಮೊಟೊ, ಒಂದೆರಡು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಮತ್ತು ಪಲಾವ್ ಎಲೆ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಬದನೆಕಾಯಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ, ಚೆನ್ನಾಗಿ ಕರ್ಗಾಗಲೆಲ್ಲ ಮಾಡ್ತೀರ ಬಿಡಿ. ಆಮೇಲೆ ಅದು ಹೇಗೆ ಮಾಡಿದೆ ಅಂದರೆ ಬೇಬಿ ಕಾರ್ನ್ ಎಲ್ಲ ತೊಳೆದು ಕಟ್ ಮಾಡ್ಕೊಂಡು ಸ್ನ್ಯಾಕ್ಸಿಗೆ ಇವತ್ತು ಇದನ್ನು ಹಾಕೋಣಂತ. ಯಾಕೆಂದರೆ ಇದರಲ್ಲಿ ವೈಟ್ ಬ್ಲಡ್ಡು ಕಡಿಮೆ ಆದರೆ ಇದನ್ನು ತಿಂದರೆ ಜಾಸ್ತಿ ಆಗುತ್ತಂತೆ, ಡೆಂಗ್ಯೂ ಎಲ್ಲ ಬಂದಾಗ ಹೇಳ್ತಾರೆ ನೋಡಿ, ಆ ಥರ. ಅದಕ್ಕೆ ಜೋಳ ತಿನ್ನಿ. ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಖಾರಕ್ಕೆ ಎಲ್ಲ ಸ್ಪೈಸಿಯಾಗಿರ್ತದಲ್ವ, ಅದನ್ನು ಒಗ್ಗರಣೆಗೆ ಹಾಕ್ಕೊಂಡೆ. ಅದು ಫ್ರೈ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಅದನ್ನು ಆದಮೇಲೆ ಸಾಸಿವೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕಸೂರಿ ಮೇಥಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ. ಮನೆಯಲ್ಲೇ ಮಾಡ್ಕೊಂಡಿದ್ದೆ ನಾನು, ಶುಂಠಿ ಬೆಳ್ಳುಳ್ಳಿ ಎಲ್ಲ. ಅಂಗಡಿಲೆಲ್ಲ ತರಕ್ಕೆ ಹೋಗ್ಬಿಡಿ, ಪ್ಯಾಕೆಟಲ್ಲಿ ಎಷ್ಟು ದಿನದಿಂದ ಪ್ಯಾಕ್ ಮಾಡಿರ್ತಾರಲ್ವ, ಮನೇಲೇ ಎಲ್ಲ ಇರುತ್ತೆ, ಕುಟ್ಕೊಳ್ಳಿ, ಹಾಕಿ. ಆವಾಗಲೇ ಇನ್ಸ್ಟೆಂಟಾಗಿ ಹಾಕ್ತೆ ನಾನು, ಮನೆಯಲ್ಲೇ ಮಾಡ್ಕೊಂಡು. ನಾನು ಏನು ಹಂಗೆಲ್ಲ ಸ್ಟಾಕ್ ಮಾಡಿ ಮಡಿಕೊಳ್ಳಲ್ಲ. ಹೊರಗಡೆ ಪೌಡ್ರೂ ಅಷ್ಟೇ ಜಾಸ್ತಿ ತರಲ್ಲ, ಮನೇಲಿ ಏನಿರುತ್ತೋ ಅದು ಹಾಕಿ ಮಾಡ್ತೀನಿ, ಚೆನ್ನಾಗಿರ್ತವೆ. ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಇದೆಲ್ಲ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಮೆಣಸಿನ್ಕಾಯಿ, ಈರುಳ್ಳಿ, ಇವೆಲ್ಲ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಮಾಡಿ, ಏನಪ್ಪ ಅಂದರೆ ಟೊಮೊಟೊ ಹಾಕ್ಕೊಂಡು ಬದನೆಕಾಯಿ ಹಾಕ್ಕೊಳ್ಳಿ. ಲಾಸ್ಟಿಗೆ ಬದನೆಕಾಯಿ, ಟೊಮೊಟೊ, ಕ್ಯಾಪ್ಸಿಕಮ್ ಇವೆಲ್ಲ ಫ್ರೈ ಆದಮೇಲೆ ಇದು ಬದನೆಕಾಯಿ ಹಾಕ್ಕೊಳ್ಳಿ. ಬದನೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ಮೆತ್ತಗಾಗುತ್ತಲ್ವ, ಉಪ್ಪೆಲ್ಲ ಹಾಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿಬಿಡಿ, ಮೆತ್ತಗಾಗುತ್ತೆ. ಆಮೇಲೆ ಏನು ಮಾಡಬೇಕಪ್ಪ ಅಂದರೆ ಸಾಂಬಾರು ಪೌಡ್ರ್ ಬರುತ್ತಲ್ಲ, ಸಾಂಬಾರು ಪೌಡ್ರನ್ನೇ ಒಂದು 2 ಸ್ಪೂನ್, ನೀವು ಎಷ್ಟು ಜನಕ್ಕೆ ಮಾಡ್ತಿರ್ತೀರೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಆವಾಗ ಅದನ್ನು ಮಿಕ್ಸ್ ಮಾಡಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಕುಟ್ಕೊಂಡಿದ್ದೆ ಕುಟಾಣಿಲಿ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಆಮೇಲೆ ಅವೆಲ್ಲ ಹಾಕಿ ಮಿಕ್ಸ್ ಎಲ್ಲ ಆದಮೇಲೆ ಸಾಂಬಾರು ಪೌಡ್ರ್ ಹಾಕಿದ್ವಿ, ಮಿಕ್ಸ್ ಮಾಡಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಅಕ್ಕಿನ ಒಗ್ಗರಣೆಗೆ ಹಾಕಿ, ಒಗ್ಗರಣೆಗೆ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಂಡು ಬಿಸಿನೀರು ಕಾಯಿಸಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕಿ. ಅದು ಮಳ್ಳುವಾಗ ಸ್ವಲ್ಪ ಕಾಯಿ ತುರಿ ಇದ್ದರೆ ಹಾಕಿ. ನಮ್ಮದಿಗೆ ಕಾಯಿ ಇರಲಿಲ್ಲ ಇವತ್ತು, ಅದಕ್ಕೆ ನಾನು ಹಂಗೆ ಪ್ಲೈನಾಗೆ ಮಾಡಿದೆ. ಅವಾಗ ಮಳ್ಬೇಕಾದ್ರೆ ಕಾಯಿ ತುರಿನೂ ಹಾಕಿ, ಚೆನ್ನಾಗಿರ್ತದೆ. ಕೊತ್ತಂಬರಿ, ಕಾಯಿ ತುರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಳ್ಳುವಾಗ ಉಪ್ಪೆಲ್ಲ ನೋಡ್ಕೊಂಬಿಟ್ಟು ಉಪ್ಪು ಹಾಕಿ. ನಿಮಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕಿ, ಇಲ್ಲ ಅಂದರೆ ಹಾಗೇ ಮಾಡ್ಬೋದು. ಬೇಕಂದರೆ ಹಾಕ್ಸ್ಬೋದು, ಬೇಕಿಲ್ಲ ಅಂದರೆ ಹಂಗೆ 2 ವಿಷಲ ಇಲ್ಲ 1 ವಿಷಲೇ ಕೂಗ್ಸಿದ್ದು ನಾನು, ಚೆನ್ನಾಗಾಗಿತ್ತು. ಪ್ಲೈನ್ ಇರುತ್ತಲ್ವ, ಪ್ಲೈನಾಗಿ ಮಾಡಿದಾಗ ಮೊಸರು ಬಜ್ಜಿನೂ ಇಲ್ಲ ಚಟ್ನಿನ ಮಾಡ್ಕೊಳ್ಳಿ. ಮಸಾಲೆ ರುಬ್ಬಿದಾಗ ಅದನ್ನು ಮಾಡ್ಕೊಬೋದು, ಇದನ್ನು ಮಾಡ್ಕೊಬೋದು. ನಾವು ಮೊಸರು ಇತ್ತು ಇವತ್ತು, ಮೊಸರು ಹಾಕ್ಕೊಂಡು ಹಂಗೆ ತಿಂದು. ಇಷ್ಟೆಲ್ಲ ಫ್ರೈ ಆದಮೇಲೆ ಅದು ಬೇಬಿ ಕಾರ್ನು ಹಾಕಿದ್ದೆ ನಾನು, ಜೋಳ ಬರುತ್ತಲ್ಲ ಕಾರ್ನು, ಏನಂತಾರೆ ಮಿಸ್ಕಿನ ಜೋಳದ ಕಾಳು ಬರುತ್ತಲ್ಲ ಹಸಿದು, ಅದನ್ನು ಹಾಕ್ಕೊಂಡೆ. ಸ್ನ್ಯಾಕ್ಸಿಗೆಲ್ಲ ಕುಯ್ದಿಟ್ಟು ಒಂದು ಸ್ವಲ್ಪ ಬುಡ್ಸ್ಕೊಂಡು ಹಾಕಿ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಜೋಳನೆಲ್ಲ ಬೇಯೋಕ್ಕಿಡೋಣ ಅಂದ್ಬಿಟ್ಟು ತಟ್ಟೆಗೆ ಹಾಕಿ ಇಟ್ಟೆ, ಒಂದು ಪಾತ್ರೆಗೆ ಹಾಕಿ ಜೋಳನೂ ಬೇಯೋಕೆ ಹಾಕಿ ಇಟ್ಟೆ. ಎಲ್ಲ ಮಿಕ್ಸ್ ಆದಮೇಲೆ 2 ವಿಷಲ್ ಹೊಡ್ಸ್ಕೊಂಡೆ, ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತು. ಆ ಥರ ಮಾಡ್ಕೊಳ್ಳಿ. ಯಾವಾಗಲೂ ಕಾಯಿ ಹಾಕೋದ್ಕಿಂತ ಇದನ್ನು ಒಂದೊಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಬದನೆಕಾಯಿ ಎಲ್ಲ ಹಾಕ್ತೀವಲ್ಲ, ತುಂಬ ಟೇಸ್ಟ್ ಬರುತ್ತೆ. ಸಾಂಬಾರ್ಗೆ ಹಾಕಿದ್ರೆ ತಿನ್ನೋಕ್ಕೆ ಮಕ್ಕಳು ಬೇಜಾರು ಮಾಡ್ಕೊತವೆ. ಈ ಥರ ತರಕಾರಿ ಹಾಕಿದಾಗ ಏನು ಬೇಜಾರು ಮಾಡ್ಕೊಳ್ಳಲ್ಲ, ತಿಂತಾರೆ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಟ್ರೆ ಸಖತ್ತಾಗಿರುತ್ತೆ. ನಮ್ಮ ಅಮ್ಮಗೂ ಇಷ್ಟ, ನಮ್ಮ ಮನೇಲಿ ನಾವೆಲ್ಲರಿಗೂ ಇಷ್ಟ. ಈ ಥರ ಮಾಡ್ಕೊತೀವಿ. ಕಾಯೇ ಜಾಸ್ತಿ ಹಾಕೋಲ್ಲ ಯಾವಾಗಲೂ ನಾನು. ಪಲಾವು ಈ ಥರ ಮಾಡಿದಾಗಲೂ ಅಷ್ಟೇ, ಒಂದೊಂದು ದಿವಸ ಕಾಯಿ ಹಾಕ್ತೀನಿ, ಒಂದೊಂದು ಸಲ ಪ್ಲೈನಾಗೆ ಮಾಡ್ತೀನಿ. ಇದಕ್ಕೆ ಸ್ಪೈಸಿ ಎಲ್ಲ ಹಾಕಿರ್ತೀವಲ್ವ ನಾವೇನೇ ಮನೆಯಲ್ಲಿ, ಚಕ್ಕೆ, ಶುಂಠಿ, ಲವಂಗ, ಏಲಕ್ಕಿ ಎಲ್ಲ. ಅದರಿಂದ ಜಾಸ್ತಿ ಹೊರಗಡೆ ಪ್ಯಾಕೆಟ್ ಐಟಮು ಏನು ಹಾಕೋಕ್ಕೆ ಹೋಗಬೇಡಿ. ಇದೇ ಗರಂ ಮಸಾಲ ಅದು ಇದು ಹಾಕೋಕ್ಕೂ ಹೋಗ್ಬಾರ್ದು, ಇದೇ ಸಾಕಾಗುತ್ತೆ. ಒಂದು ಮೀಡಿಯಮ್ ಇರುತ್ತೆ, ಅದೆಲ್ಲ ಜಾಸ್ತಿ ಹಾಕ್ಬಿಟ್ರೆ ಇನ್ನೂ ಜಾಸ್ತಿ ಮಸಾಲೆ ಆಗ್ಬಿಡ್ತದೆ. ಅಷ್ಟೆಲ್ಲ ಬಿಸಿನೀರು ಕೂಗಿಸ್ಕೊಳ್ಳಿ ಸಾಕು, ಬೇಗ ಕೂಗ್ಬಿಡುತ್ತೆ.
ಆಮೇಲೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. ಮತ್ತು ನಾಳೆ ಏಕಾದಶಿ ಐತೆ, ಬುಧವಾರ. ಯಾರು ಏಕಾದಶಿ ಮಾಡೋರು ರಾಯರಿಗೆ ಗಂಧ ಇಕ್ಕಿ ಕುಂಕುಮ ಎಲ್ಲ ಇಕ್ಕಬೇಡಿ ಮತ್ತು ಹೂವು ಎಲ್ಲ ಮುಡಿಸ್ಬೇಡಿ ನಾಳೆ. ನಮಗೆ ಗೊತ್ತಿರೋಷ್ಟು ನಾನು ರಾಯರ ಬಗ್ಗೆ ಹೇಳ್ತೀನಿ. ನಮಗೆ ಮಠದಲ್ಲಿ ಏನು ನನಗೆ ಗೊತ್ತೋ ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅಷ್ಟೇ. ನಾಳೆ ಎಲ್ಲ ಆ ಥರ ಏಕಾದಶಿ ಇದೆ, 15 ದಿವ್ಸಕ್ಕೊಂದು ದಿವಸ ಬರುತ್ತೆ. ನಮ್ಮ ಕೈಲಿ ಏನು ಮಾಡೋಕ್ಕಾಗ್ದಿರೋ ಅಷ್ಟಾರು ಮಾಡಿ. ಯಾಕೆಂದರೆ ವೆಂಕಟರಮಣ ಸ್ವಾಮಿನ ರಾಯರು ನಾಳೆ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ತಾರೆ ಅವ್ರನ್ನ. ಅದರಿಂದ ನಾವು ನಮ್ಮ ಕೈಲಾದಷ್ಟು ಮನೇಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಹೀಗೆಲ್ಲ ಮಾಡ್ತಿತ್ತು. ವಿಶಾಲ ಹಾಕ್ಬಿಟ್ಟು ಈ ಟೈಮಲ್ಲಿ ಉಪ್ಪು ನೋಡ್ಬಿಟ್ಟು ವಿಶಾಲ ಹಾಕ್ಬಿಡಿ. ಚೆನ್ನಾಗಿ 1 ಕೂಗಿಸಿ ಸಾಕು, ಇಲ್ಲ 2 ಕೂಗಿಸಿ ಅಷ್ಟೇ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಟೊಮೊಟೊ ಬಾತ್ ಅಂದರೆ ಸಖತ್ತಾಗೈತಿ. ಇದಕ್ಕೆ ಮೊಸರು ಹಾಕೊಂಡು ನಮ್ಮ ಅಮ್ಮಗೆ ಕಾಯಿ ಕೊಟ್ಟೆ, ತಿಂದಳವಳು. ಚೆನ್ನಾಗಿ ಬಂದಿತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಕಾರ್ನೆಲ್ಲ ಬೇಯಿತು, ಸ್ನ್ಯಾಕ್ಸಿಗೆಲ್ಲ ಅದು ಹಾಕ್ಕೊಟ್ಟು ಅಷ್ಟೇ, ಇನ್ನೇನಿಲ್ಲ. ಏನಾರು ಈ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡ್ಕೊಳ್ಳಿ. ನಮಗೆ ಗೊತ್ತಿರೋ ಅಷ್ಟು ಮಾಡ್ತಾಯಿದ್ದೀವಿ. ನಾವು ಇದರಲ್ಲಿ ಏನು ಅಡುಗೆ ಮಾಡ್ಕೊಂಡೇ ಇದ್ದೆ ಮನೇಲಿ, ಏನೋ ಈ ಥರ ಮಾಡೋಣ ಅಂತ ಬಂದಿದ್ದೀನಿ. ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಏನಾರು ತಪ್ಪಿದ್ರೆ ಹೇಳಿ ತಿದ್ಕೊತೀನಿ. ಇವತ್ತು ಸ್ನಾನ ಏನು ಮಾಡಿಲ್ಲ, ತಲೆಗೆ ಎಣ್ಣೆ ಹಾಕಿದ್ಲು, ಬಂದು ಸ್ನಾನ ಮಾಡ್ಕೊತಾಳೆ. ಆಮೇಲೆ ಅದರಿಂದ ಬಂದು ಸ್ನಾನ ಮಾಡ್ಕೊಂಡು ಸಾಯಂಕಾಲ ಪೂಜೆ ಮಾಡ್ತಾಳೆ. ಅವು ತಿಂಡಿ ಹಾಕ್ಕೊಟ್ಟೆ, ಚೆನ್ನಾಗಿತ್ತು. ತಿನ್ಕೊಂಡು ಹೋದ್ಲು. ಆಮೇಲೆ ಅವ್ರ ಅಪ್ಪ ಬೆಳಗ್ಗೆನೇ ಕೆಲ್ಸಕ್ಕೆ ಹೋದ್ರು, ಪೂಜೆ ಮಾಡಲ್ಲ, ಸಾಯಂಕಾಲ ಬಂದು ಮಾಡಪ್ಪ ಅಂತ ಬಂದು ತಲೆ ಸ್ನಾನ ಮಾಡಿ ಪೂಜೆ ಮಾಡಿದ್ಲು. ತಿಂಡಿ ತಿಂತಾಯಿದ್ದಾಳೆ. ತಿಂಡಿ ತಿಂದು ಅವಳನ್ನ ಕರ್ಕೊಂಡೋಗಿ ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಬಿಸಿಲಲ್ಲಿ ಮನೆ ಮುಂದೆಯೇ ವಾಕ್ ಮಾಡಿದೆ, ತಿರುಗಾಡ್ಕೊಂಡೆ, ಸ್ಕೂಲಿಗೆ ಬಿಟ್ಟು ಬಂದು. ನೋಡಿ, ಇದೊಂದು ಸ್ಟೋರಿ ಐತೆ. ಬೆಳಗ್ಗೆ ಹಸುಗೆ ಗೌರಿಗೆ ಇದು ಕೊಟ್ಟು ಕಳಿಸಿದ್ದೆ, ಅದನ್ನ ಹಾಕ್ಬಿಟ್ಟು ಬಂದಳು. ಮತ್ತೆ ಬಂದಿದ್ಲಂತ ಹಸುಗೆ, ನಾನು ಮತ್ತೆ ಬರ್ತೀನಿ ಗೌರಿ ಅಂತ. ಅದಕ್ಕೇ ಹೇಳ್ಬಿಟ್ಟು ಬಂದಿದ್ದೀನಿ. ಮತ್ತೆ ಹೋಗಿ ಅವಳನ್ನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋಗಿ ಟೈಮ್ ಆಗಿದ್ರು ಮಾತಾಡ್ಸ್ಕೊಂಡು ಬಂದಳು. ಆಮೇಲೆ ಸ್ಕೂಲಿಂದ ಬಿಟ್ಟು ಬಂದು ನಾನು ಬಿಸಿಲಲ್ಲಿ ಸ್ವಲ್ಪ ವಾಕ್ ತಿರುಗಾಡಿ, ಆಮೇಲೆ ಮುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ, ಅದನ್ನೆಲ್ಲ ಇದು ಮಾಡಿದೆ. ಏನಪ್ಪ ಅಂದರೆ ನೆನೆಸಿಟ್ಟಿದ್ನಲ್ಲ, ಅದು ಸೋಸಿದೆ. ಆಮೇಲೆ ಹಾಲು ಕಾಯಿಸಿ ಇಟ್ಟಿದ್ದೆ. ನೋಡಿ, ನಿಧಾನ ಉರಿಯಲ್ಲಿ ಹಾಲು ಕಾಯಿಸಿದ್ರೆ ಎಷ್ಟು ಚೆನ್ನಾಗಿ ಕೆನೆ ಕಟ್ಟಿ ಹಾಲು ಕಾಯುತ್ತೆ. ಅರ್ಜೆಂಟಾಗಿ ಹಾಲು ಕಾಯಿಸ್ಬೇಡಿ. ಹಾಲು ಕಾಯಿಸೋದು ಒಂದು ವಿಧಾನ. ಹಾಲನ್ನ ಆ ಥರ ಕಾಯಿಸಿ ಎಪ್ಪಾಕಿದೆ. ಆರ್ಕೊಂಡಿತ್ತು, ಬೆಳಗ್ಗೆನೇ ಕಾಯಿಸಿಟ್ಟಿದೆ. ಎಲ್ಲ ಸ್ಕೂಲ್ ಬಿಟ್ಟು ಬರೋಷ್ಟರಲ್ಲಿ ಆರ್ಕೊಂಡಿತ್ತು. ಎಪ್ಪಾಕಿ ಹುಳ್ಳಿಕಾಳೆಲ್ಲ ಸೋರಿಸಿಕ್ದೆ. ಬಂದ ತಕ್ಷಣ ತಿಂಡಿ ತಿಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡೆ. ಹುಳ್ಳಿಕಾಳು ಸೋಸಿ ಹಾಲು ಎಪ್ಪಾಕಿ ಆಮೇಲೆ ಅಡುಗೆ ಮನೆಯದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಂಗಡಿ ತಗೊರೋದ್ರೆ ಹೋಗೋಣ, ಇಲ್ಲ ರೂಮ್ದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋದಿತ್ತು. ಇವತ್ತು 15 ದಿವ್ಸಕ್ಕೊಂದು ದಿವಸ ಮಾಡಿಬಿಡ್ತೀನಿ. ಮತ್ತು ನಾವು ಪೀರಿಯಡ್ ಆದಾಗ ಸ್ನಾನ ಎಲ್ಲ ಮಾಡ್ಕೊಂಡು 15 ಅದ್ರ ಮೇಲೆ ಮನ್ಗಿರ್ತೀವಲ್ವ, ಅದಕ್ಕೇ ಅದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ನಾನು. 15 ದಿವ್ಸಕ್ಕೊಂದು ದಿವಸ ಯಾವಾಗಲೂ ಅಷ್ಟೇ. ಸ್ನಾನ ಮಾಡಿದವಳು ಅಷ್ಟೇ, ಪೂಜೆ ಮಾಡೋಕೆ ಹೋಗುವಾಗ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡ್ತೀನಿ. ನಮ್ಮ ಅಕ್ಕ ಒಣಗಾನೆ ಸೊಪ್ಪು ಕೊಟ್ಟಿದ್ಲು, ಅದನ್ನು ಸೋಸಿದೆ. ನಮ್ಮ ಅಮ್ಮಗೆ ಇಷ್ಟ ಅಂತ ತಂದು ಕೊಟ್ಟಳು, ಸೋಸಿ ಮಡಗಿದೆ. ಆಮೇಲೆ ನೋಡಿ, ರೂಮೆಲ್ಲನೂ ಅಷ್ಟೇ, ಮೇಲೆ ಸಜ್ಜೆ ಮೇಲೆ ಎಲ್ಲ ಧೂಳು ಕೂತಿರ್ತದಲ್ವ. ತಿಂಗ್ಳಿಗೆ ಒಂದು ಸಲನೋ ಇಲ್ಲ 2 ತಿಂಗ್ಳಿಗೆ ಒಂದು ಸಲನೋ ಸಜ್ಜೆ ಮೇಲೆಲ್ಲ ಒಂದು ತೇವದ ಬಟ್ಟೆ ಮಾಡಿಸಿ ಇಟ್ಕೊಂಡ್ರೆ ಏನು ಧೂಳು ಇರೋಲ್ಲ. ಒಂದು ಹೆಣ್ಮಕ್ಳಿಗೆ ನಾವು ಮಲಗೋ ಕೋಣೆ ತುಂಬ ಸ್ವಚ್ಛತೆಯಾಗಿರಬೇಕು. ಒಂಥರ ಏನೋ ಒಂದು ಖುಷಿ ಆಯ್ತದೆ ಮಲಗೋಕ್ಕೆ, ಅದಕ್ಕೆ ಹೇಳಿದೆ ನಾನು. ಆಮೇಲೆ ಏನಪ್ಪ ಅಂದರೆ, ಇದು ಬೀಸಣಿಗೆ ಶ್ರೀರಂಗಪಟ್ಟಣದಲ್ಲಿ ಮಾರ್ತಾಯಿದ್ರು. ಅಮ್ಮ ತಗೊಳ್ಳೋಣ ಅಂದ್ಲು. ನಾವೆಲ್ಲ ಚಿಕ್ಕದ್ರಲ್ಲಿ ಯಾರು ರೂಢಿ ಅಲ್ವಾ, ಅದು ನಮ್ಮ ಮಗಳಿಗೂ ಗೊತ್ತಾಗಲಿ ಅಂತ ಆಯ್ತು ತಗೋ ಅಂತ ಅವ್ರು 100 ರೂಪಾಯಿ ಹೇಳಿದ್ರು. 75 ರೂಪಾಯಿ ಕೊಟ್ಟು ತರಿಸ್ಕೊಟ್ಟಿದ್ದೆ. ತಗೊಂಡು ಬಂದಿದ್ದು ಅಲ್ಲಿಂದ. ಅಲ್ಲೇ 2 ವರ್ಷ ಆಯಿತು ಮಡಿಕೊಂಡಿದ್ದ. ಬೇಸಿಗೆಲ್ಲಿ ತೆಗ್ದಿದ್ಲು, ಈಗ ಎತ್ತಿಕ್ಬಿಟ್ಟೆ ಮುರಿದಾಕ್ಬಿಡ್ತೀವಿ ಅಂತ. ಆಮೇಲೆ ಎಲ್ಲ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಕೈಲೆಲ್ಲ ಒಗೆಯೋ ಬಟ್ಟೆ ಇದು ಅವನ್ನೆಲ್ಲನೂ ಒಗ್ದಾಕ್ಬಿಟ್ಟು ಹಿಂದೆಗಡೆ ಮೈ ಒರೆಸೋ ಬಟ್ಟೆಗಳು, ಬೆಡ್ಶೀಟ್ ಇವನ್ನೆಲ್ಲ ಮಿಷಿನ್ಗೆ ಹಾಕಲ್ಲ ನಾನು, ಇವೆಲ್ಲ ಕೈಲಿ ಒಗ್ಕೊಂಡೆ. ಆಮೇಲೆ ಚೂಡಿದಾರ ಏನೇನು ಇದ್ದಾವೆಲ್ಲ ಕೈಲಿ ಒಗ್ದಾಕಿ ಆಮೇಲೆ ಎಲ್ಲ ಕೆಲಸ ಮಾಡಿ ಬೆಡ್ಶೀಟ್ ಹಾಕಿದೆ. ಬೆಡ್ಶೀಟ್ ಹಾಕೋಕ್ಕೆ ಏನಪ್ಪ ಒಂದು ಐಡಿಯಾ ಅಂದರೆ, ಈ ಥರ ಕುತ್ಕೋಬೇಕು ಬೆಡ್ಶೀಟ್ ಅಂದರೆ 4 ಮೂಲೆಯಲ್ಲೂ ಗಂಟು ಇಕ್ಕೊಳ್ಳಿ. ಸುಮ್ಮನೆ ಹಾಕ್ಬಿಟ್ರೆ ಅದು ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ಅಲ್ಲೇನೇ ಒದ್ದಾಡ್ದ ಮನಿಕಿರ್ತೀವಲ್ವ, ಮಕ್ಕಳು ಎಲ್ಲ ಮನಿಕತ್ತೀವಿ, ನಾವು ಮನಿಕತ್ತೀವಲ್ವ, ಎಳ್ದಾಡ್ಬಿಟ್ಟು ಬಂದ್ಬಿಟ್ಟಿರ್ತದೆ ಈಚೆಗೆ. ಸುತ್ತಲೂ 4 ಗಂಟು ಹಾಕಿದ್ರೆ ಆ ಬೆಡ್ಶೀಟು ಬಿಚ್ಕೊಳ್ಳಲ್ಲ. ನಾವು ಇವಾಗ ಹಾಕಿರ್ತೀವಲ್ವ, ನೆಕ್ಸ್ಟ್ ಬಿಚ್ಚುವಾಗಲೂ ಅಂತ ತಗೊಂಡು ಹಂಗೆ ಇರುತ್ತೆ. ಬೆಳಗ್ಗೆ ಹೊತ್ತು ಕಾಲು ನೀಡ್ಕೊತೀವಲ್ಲ, ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಎಳ್ದ್ಬಿಟ್ಟು ಸಿಕ್ಸಿದ್ರಾಯ್ತು. ಇನ್ನು ಮೂಲೆ ಎಲ್ಲ ಏನು ಬಿಚ್ಕೊಳ್ಳಲ್ಲ. ನಾವೀಗ ಹಾಕಿದಿನ ನಾನು ಬಿಚ್ಚೋವರೆಗೂ ಹಿಂಗೆ ಇರುತ್ತೆ ದಕ್ಕಿಯವರೆಗೂ. ಅದಕ್ಕೆ ನಿಮಗೂ ಇದೊಂದು ಟಿಪ್ಸ್ ಅಂತ ಹೇಳಿದೆ.
ಹದಿನೈದು ದಿವ್ಸಕ್ಕೊಂದು ದಿವಸ ಬೆಡ್ಶೀಟ್ ಚೇಂಜ್ ಮಾಡ್ಕೊಳ್ಳಿ. ಸ್ನಾನ ಮಾಡಿದಾಗಲೂ ಅಷ್ಟೇ, ಸ್ನಾನ ಎಲ್ಲ ಮಾಡಿ ನಾವು ಪೂಜೆ ಮಾಡೋಕ್ಕೆ ಹೋಗೋ ದಿನದಲ್ಲಿ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಳ್ಳಿ. ಅದೊಂದು ಫ್ರೆಶ್ನೆಸ್ ಇರ್ತದೆ. ಮತ್ತು ನಮ್ಮ ಹೆಣ್ಮಕ್ಳಿಗೆ ಸ್ವಚ್ಛತೆ, ನಮ್ಮ ಮಕ್ಕಳು ಕೂಡ ನೋಡಿ ಅದನ್ನು ಕಲ್ತ್ಕೊತೇವೆ. ಇದನ್ನು ನಾವು ಮಾಡೋದ್ರಿಂದ ಇನ್ನೊಬ್ರಿಗೆ ಉಪಯೋಗ ಆಯ್ತದೆ ಅಂತ ನಾನು ಹೇಳ್ತಾಯಿದ್ದೀನಿ. ಆಗುತ್ತೆ. ಯಾರಾದರೂ ಉಪಯೋಗಿಸ್ಕೊಳ್ಳೋರಿದ್ದರೆ, ಗೊತ್ತಿಲ್ಲ ಅಂದರೆ ನಾವು ಹಂಗೆ ಮನಿಕತ್ತಾ ಇರ್ತೀವಲ್ಲ, ಅವಾಗ ಒಂಥರ ಬೇಜಾರಾಯ್ತದೆ. ತಲೆ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿರ್ತೀವಿ, ಮತ್ತು ಅದೇ ಬೆಡ್ಶೀಟ್ ಮೇಲೆ ಮಲಗಿದಾಗ ಮನ್ಸಿಗೆ ನನಗೆ ಸಮಾಧಾನವೇ ಆಗೋಲ್ಲ. ನನಗೆ ಸ್ನಾನ ಮಾಡಿದ ದಿವಸ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡು ಲಾಸ್ಟ್ನೇ ದಿನ ಸ್ನಾನ ಮಾಡಿ ಪೂಜೆ ಮಾಡಿದಾಗ ನನಗೆ ಈ ಥರ ಇರಬೇಕು ಬೆಡ್ಶೀಟು. ನಾನು ಅದಕ್ಕೇ ಕ್ಲೀನ್ ಮಾಡಿಬಿಡ್ತೀವಿ, ಮಕ್ಕಳು ಎಲ್ಲ ಮನಿಕತ್ತೀವಲ್ವ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತೀನಿ. ಮತ್ತು ಹಾಸಿಗೆ ಮೇಲೆ ಬೆಡ್ಶೀಟು ಅಷ್ಟೇ ಅಂತೆ, ನಾವು ಬೆವ್ತಿ ರಾತ್ರಿ ಎಲ್ಲ ಬೆವ್ತಿರ್ತೀವಲ್ವ, ಅದು ಬ್ಯಾಕ್ಟೀರಿಯಾಗಳು ಇರ್ತಾವಂತೆ. ಅದಕ್ಕೆ ಬೆಡ್ಶೀಟ್ಗಳ್ನ 15 ದಿವ್ಸಕ್ಕೊಂದಿನ ಚೇಂಜ್ ಮಾಡಿಸ್ಕೋಬೇಕಂತೆ. ಅದಕ್ಕೆಲ್ಲ ಚೇಂಜ್ ಮಾಡ್ಕೊತೀನಿ. ನಮ್ಮ ಮನೇಲಿ ನಾನು ಏನು ರೀತಿ ನೀತಿಯಿಂದ ಇರ್ತೀನೋ, ನಾನೇನು ಕಲ್ತ್ಕೊಂಡಿದ್ದೀನೋ ಅದನ್ನು ನಿಮ್ಗೆ ಹೇಳ್ತೀನಿ. ಆಮೇಲೆ ಎಲ್ಲ ಕೆಲಸ ಆಯಿತು, ಮಾಡಿಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದೆ. ಆಮೇಲೆ ಅಮ್ಮ ಬಂದು ತಲೆ ಸ್ನಾನ ಎಲ್ಲ ಮಾಡಿಸ್ದೆ. ಮಂಗಳವಾರ ಪೂಜೆ ಮಾಡೋಕ್ಕೆ ಎಣ್ಣೆ ಹಾಕಿದ್ಲಲ್ವ, ಸ್ನಾನ ಮಾಡ್ಕೊಂಡ್ಲೆ ಬೆಳಗ್ಗೆ ಮಾಡೋಕ್ಕಲ್ಲ ಹೋಗುವಾಗ ಮಾಡ್ಕೊಂಡು, ಈಗ ರಂಗೋಲಿ ಏನು ಬೇಡ ಒರೆಸ್ಬೇಡ, ಪೂಜೆ ಮಾಡಪ್ಪ ಬೆಳಗ್ಗೆ ನಾನು ಮಾಡ್ತೀನಿ ಅಂದೆ. ಆದರೂ ಅವಳು ನನಗಿನ್ನ ಹೆಚ್ಚು ಎಲ್ಲ ಸೀಟಿ ಎಲ್ಲ ಮಾಡ್ಕೊಂಡು ಪಾಪ ಒರೆಸಿದ್ಲು. ನನಗೆ ನನ್ನ ಮಗಳು ಪೂಜೆ ಮಾಡೋದು ತುಂಬ ಖುಷಿ ನನಗೆ. ಹೆಂಗೋ ಹೇಳಿದೆಲ್ಲ ಕಲ್ತು ಮಾಡಿದ್ಲಲ್ಲ ಅಂತ. ಆಮೇಲೆ ಸರಿ ಅಂದ್ಬಿಟ್ಟು ಕರೆಂಟ್ ಬೇರೆ ಹೋಯ್ತು, 6 ಗಂಟೆ ಆಗೇ ಹೋಯ್ತು. ಸ್ನಾನ ಎಲ್ಲ ಮಾಡ್ಕೊಂಡು ದೇವ್ರ ಮನೆ ಬರೋ ಅಷ್ಟರಲ್ಲಿ ಆಮೇಲೆ ಎಲ್ಲ ಮಾಡಿದ್ಲು. ಕರೆಂಟ್ ಹೊಂಟೋಯ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಾಳೆ ರಂಗೋಲಿನ. ಬೇಡ ಅಂದೆ ಆದರೂ ಬಿಟ್ಟಿದ್ದಾಳೆ. ನನಗೆ ಕೈಲಿ ರಂಗೋಲಿ ಬಿಡ್ಕೊಳ್ಳಿ, ಅಕ್ಕಿ ಹಸಿಟ್ಟು ಮಡಿಕೊಂಡು ದೇವ್ರ ಮನೇಲಿ ಬರೆದಿದ್ರು ಎಳೆನಾರ ಎಳಿಬೇಕಂತೆ. ಇಲ್ಲಾಂದರೆ ಈಗೆಲ್ಲ ಚಿತ್ರಗಳು ಸಿಗ್ತವೆ, ಆ ಚಿತ್ರಗಳನ್ನ ತಂದು ಇಟ್ಕೊಂಡು ರಂಗೋಲಿ ಬಿಡಿ, ಚೆನ್ನಾಗಿರ್ತದೆ. ದೇವ್ರ ಮನೆ ಆ ಥರ ಮಾಡಿ ನೋಡಿ. ದೇವ್ರ ಮನೇಲಿ ನಾವು ಕೂತ್ಕೊಂಡಾಗ ಒಂದು ಸಮಯ ಕಳೆಯೋದು ದೇವ್ರ ಮನೆ, ಅಡುಗೆ ಮನೆ, ಹೆಣ್ಮಕ್ಳು ಜಾಸ್ತಿ. ಆಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಎಲ್ಲ ಮಾಡಿದ್ಲು. ನಾನು ಬೆಳಗ್ಗೆ ತಲೆ ಸ್ನಾನ ಎಲ್ಲ ಮಾಡಿ, ನಾಳೆ ಏಕಾದಶಿ ಐತೆ, ದೇವ್ರ ಸಾಮಾನು ತೊಳೆದು ನಾನು ಆಮೇಲೆ ಪೂಜೆ ಎಲ್ಲ ಮಾಡ್ತೀನಿ, ನೀನು ಇವಾಗ ಮಾಡಪ್ಪ ಅಂತೇಳಿ ಮಾಡಿಬಿಟ್ಲು. ಆಂಜನೇಯಂಗೆ ಹೋಯ್ತೀನಿ ಅಂತ ಇವತ್ತು ಆಂಜನೇಯಂಗೆ ಅಪ್ಪ ಮಗಳು ಹೋದರು. ಆಮೇಲೆ ಸಾಯಂಕಾಲ ಪೂಜೆ ಎಲ್ಲ ಮಾಡಿದ್ಲು. ಸರಿ ಅಂದ್ಬಿಟ್ಟು ನಾನು ಗಿಡಕ್ಕೆ ನೀರು ಹಾಕೋದಿತ್ತು, ಕರೆಂಟ್ ಹೊಂಟೋಯ್ತು ಅಷ್ಟೊತ್ತಿಗೆ. ಸರಿ ಅಂದ್ಬಿಟ್ಟು ಹಾಕಲಿಲ್ಲ, ನೀರು ಬೇಕಲ್ವ ಕರೆಂಟ್ ಬರಲಿ ಅಂತ. ಅದ್ರ ಮೇಲೆ ಅಂಗಿ ಇಕ್ಕೋ, ಮಳೆ ಬಂದ್ಬಿಡ್ತು ಸೋನೆ. ಆಮೇಲೆ ಸಾಗಿನ ಸ್ನಾನ ಮಾಡಿದ್ಲಲ್ವ, ಮೈ ಮೇಲೆ ಅಂಗಿ ಇಕ್ಕಿಸ್ದೆ. ಇದು ಮೊನ್ನೆ ಅಂಗಡಿ ತಕ್ಕೋಗಿದ್ನಲ್ವ, ಅಲ್ಲಿ ಒಣಕೆರೆಯರು ಹಸು ಹೊಡ್ಕೊಂಬಂದಿದ್ರು. ಮೂಗ ಪಾಪ ಹುಡುಗ, ಆ ಹಸು ನಮ್ಮ ಅಂಗಡಿ ಬಂದು ನಿಂತ್ಕೊಂಡು ಮೇಯ್ತಾಯಿದ್ದೆ. ನಮ್ಮ ಗಿಡ ನಮ್ಮ ಅಂಗಡಿ ಇಲ್ಲೇ ಇರೋದು, ಬಕೆಟೆಲ್ಲ ಐತೆ ನೋಡಿ. ನನಗೆ ಹಸುಗಳು ನೋಡಿ ಕೂತ್ಕೊಂಡೆ, ಅಲ್ಲೇ ಹುಲ್ಲೆಲ್ಲ ಚಿಗುರಿತ್ತು, ಅವೇನೂ ಮಾಡಲಿಲ್ಲ. ನಂಗೆ ಇಷ್ಟ ಆಯ್ತು ಹಸ ಮೇಯ್ಸೋದು. ಎಮ್ಮೆ ಆಡೆಲ್ಲ ಮೇಯ್ಸಿದ್ದೀನಿ ನಾನು. ಇವಾಗ ನೋಡಿದೆ ಕೂತ್ಕೊಂಡು ಮೇಯಿಸ್ದೆ, ಒಂಥರ ನೆನಪಾಯಿತು. ಒಂದು ಆಸೆ ಐತೆ ಜೀವನದಲ್ಲಿ, ಈ ಥರ ಮಾಡಬೇಕು, ಈ ಥರ ಮೇಯಿಸ್ಬೇಕಂತ. ಅದನ್ನೇ ಹೇಳ್ತಾಯಿದ್ದೆ ಬಂದಮೇಲೆ ನಮ್ಮ ಮಗಳಿಗೆ. ಚೆನ್ನಾಗೈತೆ ಕಣಮ್ಮ ಅಂತಿದ್ಲು. ಇದು ತುಂಬ ಇಷ್ಟ ಫ್ರೆಂಡ್ಸ್. ಈ ಥರ ಹಸ ಮೇಯ್ಸ್ಕೊಂಡು ಕೂತ್ಕೊಂಡ್ರೆ ಮೈಂಡಲ್ಲಿ ಯಾವ ಟೆನ್ಷನ್ ಇರೋಲ್ಲ. ಒಂಥರ ಎಷ್ಟು ಚೆನ್ನಾಗಿತ್ತಂದರೆ, ನನ್ನವೇನೋ ಹೊಸ ಅನ್ನೋ ಥರ ಮೇಯಿಸಿಟ್ಕೊಂಡು ಅವನೇನು ಮಾಡಲಿಲ್ಲ. ಅವು ಯಾವಾಗಲೂ ಬರ್ತದ ಹುಡುಗ, ಊಟ ಎಲ್ಲ ತಗೊಂಡೋದ್ರೆ ನಮ್ಮ ಮನೆಯವ್ರು ಊಟ ಎಲ್ಲ ಕೊಡ್ತಾರೆ ಅವ್ರಿಗೆ, ಊಟ ಮಾಡ್ತಾನೆ. ಮತ್ತು ಪಾಯಸ ಏನೇ ಮಾಡಲಿ ನಾವು ಅಂಗಡಿಲಿದ್ದಾಗ ಕೊಡೀನಿ ಅವನಿಗೆ. ಊಟ ಮಾಡೋದ ಹುಡುಗ, ಮಾತು ಬರೋಲ್ಲ, ಹಾವ ಅಂತದ ಪಾಪ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡು ಮೇಯಿಸ್ಕೊಂಡು ಕೂತ್ಕೊಂಡು ಮೇಯ್ತಾ ಇದ್ದಾವೆ, ಏನೂ ಮಾಡಲಿಲ್ಲ ಪಾಪ. ಹಗ್ಗ ಇಟ್ಕೊಂಡು ಇನ್ನೊಂದು 3 ಬಂದಿದ್ದು, ಒಂದು ಮಾತ್ರ ಅಲ್ಲಿತ್ತು, ಇನ್ನೊಂದು ಈ ಕಡೆ ಬತ್ತು. ಆಮೇಲೆ ನೋಡಿ 2 ಬಂದು ಅವ್ನು ಇಟ್ಕೊಂಡು ಮೇಯಿಸ್ತಿದ್ದೆ ನೋಡಿ. ಇನ್ನೊಂದು ಬತ್ತು. ನನಗೆ ಸಖತ್ ಇಷ್ಟ ಆಯಿತು ಮೇಯ್ಸೋಕೊಳೆ. ನಿಂತ್ಕೊಂಡು ಅಲ್ಲೇ ಮೇಯಿಸ್ಕೊಂಡು ಚೆನ್ನಾಗಿತ್ತು. ಒಂಥರ ಮನಸ್ಸಿಗೆ ಇಷ್ಟ ಆಯಿತು. ಹಸುಗಳು ಮೇಯ್ದು ನೀರು ಜಾಸ್ತಿ ಅವು ಕೆಟ್ಟೋಗ್ಲಿಲ್ಲ. ಆ ಕಡೆ ಇಟ್ಕೊಂಡು ಹೋಯ್ತಾ ಹುಡುಗ ಕುಡ್ಸೋಕ್ಕೆ. ನಮ್ಮ ಅಂಗಡಿ ಎಲ್ಲ ಎಷ್ಟೊತ್ತಕ್ಕಿದ್ವು ಅಷ್ಟೊತ್ತಕ್ಕ ನಾನು ಇಟ್ಕೊಂಡು ನಿಂತಿದ್ದೆ ಅವು ಮೇಯಿಸ್ಕೊಂಡು. ಒಂಥರ ಚೆನ್ನಾಗಿತ್ತು. ನಾವು ನಮ್ಮ ಹೊಲದ ಹತ್ರ ಹೋದಾಗ ಹಿಂಗೆಲ್ಲ ಮೇಯ್ಸಿನಿ ಇಟ್ಕೊಂಡು. ಹಸು, ಎಮ್ಮೆ, ಭೂಮಿ ತಾಯಿಗೆಲ್ಲ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಆ ಥರ ಕೆಲಸ. ನನಗೆ ಏನು ಇಷ್ಟನೋ ಅದನ್ನು ನಾನು ಸಂತೋಷ ಮಾಡ್ತೀನಿ. ನನಗೆ ಬರಲಿಲ್ಲ ಅಂದರೆ ನಾನು ಆ ಕೆಲಸ ಮಾಡೋಕ್ಕೇ ಹೋಗಲ್ಲ ಫ್ರೆಂಡ್. ನನಗೆ ಈ ಥರ ಎಲ್ಲ ಇಷ್ಟ ಮಾಡಬೇಕಂತ ಮಾಡಿದ್ದೀನಿ, ಮಾಡ್ತೀನಿ. ಮುಂದಕ್ಕೆ ಯಾವ ಥರ ಒಂದು ದಿವಸ ನೋಡೋಣ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ, ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.